ಸುಮಾರು ಇಂದಿನ ವರ್ಷ ಸುಮಾರು 101 ಕವಿಗಳು ಮತ್ತು ಕವಿತ್ರಿಯರಿಗೆ ಸನ್ಮಾನ ಮಾಡಿದಂತಹ ಹೆಗ್ಗಳಿಕೆ ಹಾಗೂ ಪತ್ರಕರ್ತರಿಗೂ ಕೂಡ ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ನಾವು ಸನ್ಮಾನ ಮಾಡ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷ ಅತಿ ಮುಖ್ಯವಾಗಿ ಕನ್ನಡ ಶ್ರೇಷ್ಠವಾದಂತಹ ಪ್ರಶಸ್ತಿಯನ್ನು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿನಂದು ಧ್ವಜಾರೋಹಣದ ಮುಖಾಂತರ ಪ್ರಾರಂಭ ಮಾಡ್ತೀವಿ. ಇಡೀ 30 ದಿನಗಳು ನಾವು ವಿವಿಧ ರೀತಿಯಲ್ಲಿ ಕನ್ನಡ ಆಚರಣೆಯನ್ನು ಹಬ್ಬವನ್ನು ಮಾಡ್ತಾನೆ ಇರ್ತೀವಿ. ಈ ದಿನ ನಮ್ಮ ನವೆಂಬರ್ 1ನೇ ತಾರೀಕು ಧ್ವಜಾರೋಹಣವನ್ನು ಮಾಡಿದಂತಹ ದಿನ. ಆ ದಿನದಂದೇ ನಾವು ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಎಷ್ಟು ದಿನಗಳು ಮಾಡಬೇಕು, ಯಾರ್ಯಾರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು, ಆ ದಿನವೇ ನಾವು ಡಿಸೈಡ್ ಮಾಡ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಈ ಬಾರಿ ನಮ್ಮ ಸಂಘದ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆದಂತಹ ಪ್ರಕಾಶ್ ಮೂರ್ತಿಯವರಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಕಾಂತರಾಜ್ ಅವರು ಬರಬೇಕು. ದಯಮಾಡಿ ಬನ್ನಿ, ದಯಮಾಡಿ ತಾವು ನಮ್ಮ ಸಮಾರಂಭದ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೋರಬೇಕು. ತಮ್ಮ ಕಡೆಯಿಂದನೇ ಆಗಬೇಕು. ಕನ್ನಡದ ಶಾಲನ್ನು ಒದಿಸುವ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವಿಷಯ ಏನಪ್ಪ ಅಂದರೆ ಭಾಳ ಸಂತೋಷದ ವಿಷಯ. ಭಾರತೀಯ ಕನ್ನಡ ಸಂಘ ಪ್ರತಿ ವರ್ಷ ಮಾಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಕನ್ನಡ ಭೂಷಣ ಅಂತ ಹೇಳಿ ಅದನ್ನು ಈ ವರ್ಷ ಗುರುಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಬೆಂಗಳೂರಿನಿಂದ ಒಂದು ಅವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಜೋರ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ವಿಶೇಷ ಇದೆ, ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಭಾರತೀಯ ಕನ್ನಡ ಸಂಘದಿಂದ ಮತ್ತೊಂದು ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಜಾನಪದ ಭೂಷಣ ಪ್ರಶಸ್ತಿಯನ್ನ ನಮ್ಮ ಪ್ರೀತಿಯ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ಭಾರತೀಯ ಕನ್ನಡ ಸಂಘದ ವತಿಯಿಂದ ಕನ್ನಡ ಜಾನಪದ ಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾರೆ. ದಯಮಾಡಿ ತಾವು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಬೋಲಿಂಗ್ ತಾವೇ ಅದನ್ನು ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡ ಜಾನಪದ ಭೂಷಣ ಪ್ರಶಸ್ತಿ ಭಾರತೀಯ ಕನ್ನಡ ಸಂಘ ಕೊಡ್ತಾ ಇರುವಂತಹ ಕನ್ನಡ ಜಾನಪದ ಭೂಷಣ ಪ್ರಶಸ್ತಿ ರಾಣಿಮಾಚೆ ಪದ್ಮಶ್ರೀ ಪುರಸ್ಕೃತೆ ಉಮ್ಮತ್ತಾಟ್ ಕಲಾ ಪ್ರದರ್ಶನದಲ್ಲಿ ಪದ್ಮಶ್ರೀ ಪುರಸ್ಕೃತೆ ಆಗಿರುವಂತಹ ರಾಣಿ ಮಾಚಯ್ಯ ಅವರು ನಮ್ಮ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ಹೆಚ್ಚಿ ಬೋಲಿಂಗ್ ಸರ್ ಅವರ ಜೊತೆಗೂಡಿ ಭಾರತೀಯ ಕನ್ನಡ ಸಂಘ ಕೊಡ್ತಾ ಇರುವಂತಹ ಕನ್ನಡ ಜಾನಪದ ಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ನಮ್ಮ ಪ್ರೀತಿಯ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ಭಾರತೀಯ ಕನ್ನಡ ಸಂಘದ ಕನ್ನಡ ಜಾನಪದ ಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ.
ಸರ್, ಧನ್ಯವಾದಗಳು. ಭಾರತೀಯ ಕನ್ನಡ ಸಂಘದ ಕನ್ನಡ ಜಾನಪದ ಭೂಷಣ ಪ್ರಶಸ್ತಿ ಜರಗಿನಹಳ್ಳಿ ಕಾಂತರಾಜ್ ಅವರು.